ಏನಪ್ಪ ಅಂದರೆ ನಿಶ್ಚಿತವಾಗಿಯೂ ತರ್ತೀವಿ. ನಮ್ಮ ಏನಪ್ಪ ಅಂತಂದ್ರೆ ಈ MS ಸ್ವಾಮಿನಾಥನ್ ಅವರ ಆಯೋಗದ ವರದಿಯನ್ನು ಶುರುಗೊಳಿಸ್ತೀವಿ ಅಂತ ಹೇಳಬೇಕಾಗಿತ್ತು. ಅದು ಇಲ್ಲ, ಕೇವಲ ಕಾಂಗ್ರೆಸ್ಸನ್ನು ಬೇಯೋದಕ್ಕಾಗಿ ಅಭ್ಯಾಸ ಮಾಡ್ಕೊಂಡು ಕೆಲವೊಂದು ಮಾತುಗಳು ಇರ್ತಾವೆ, ಒಟ್ಟು ಹೇಳೋದು ಅಷ್ಟ. ಇದು ಮಾಡಬೇಕಾಗಿತ್ತು, ಮಾಡಿರಿ ಎನ್ನುವಂಥ ಮಾತು. ಮತ್ತು ಅದೇ ಕಾಲಕ್ಕೆ ಇವತ್ತು ರೈತರು ರೊಚ್ಚಿಗೆದ್ದಿದ್ದ ನಾನು ಅಂತ ಹೇಳೋ ಮಾತು. ರೈತರನ್ನ ಮುಂದೆ ತೊಗೊಂಡು ತಾವು ಪೊಲಿಟಿಕಲ್ ಒಂದು ಅಜೆಂಡಾ ಯಶಸ್ವಿ ಮಾಡ್ಕೊಳ್ಳೋದು ಇಲ್ಲಿಯ ಕೆಲಸ ಅಂತ ಅನಿಸ್ತದೆ. ವಿಶೇಷವಾಗಿ ಅಶೋಕ್ ಅವರೊಂದು ಮಾತು ಹೇಳ್ತಾರೆ, ಅದು ನೋಡ್ರಿ ಹೆಂಗದ ಅಂತೇಳಿ. ರೊಚ್ಚಿಗೆದ್ದ ರೈತರ ಪರ ಧ್ವನಿ ಎತ್ತುತ್ತಿದ್ದೇವೆ, ಧ್ವನಿ ಎತ್ತಾ ಇದ್ದೀರಿ, ಭಾಳ ಸಂತೋಷ. ಅಶೋಕ್ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಮೊದಲಿನಿಂದಲೂ ರೈತರ ಪರವಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ, ಅದನ್ನು ಮುಂದುವರಿಸುತ್ತೇವೆ. ಏಕಾಲಕ್ಕೆ 2-3 ಕೆಲಸ ಮತ್ತು 2-3 ಮಾತು ಮಾತಾಡೋದು ಅಶೋಕ್. ಒಂದದ್ದು ರೈತರ ಇವತ್ತು ಅಸಂತುಷ್ಟ ಆಗ್ಯಾರ, ಖರೀ ಸುಳ್ಳೇನಲ್ಲ. ಆದರೆ ಯಡಿಯೂರಪ್ಪ ಅವರು ಮೊದಲಿಂದ ರೈತರ ಪರವಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ, ರೈತ ಪರವಾಗಿ ಕೆಲಸ ಮಾಡೋದು ಬಂದಾರೆ ಅಂತೇಳಿ ಯಡಿಯೂರಪ್ಪನ ಹೇಳುವ ಮೂಲಕ ತಾವು ಮಾಡಿದ್ದೀವಿ ಅಂತ ಪ್ರತಿಪಾದನೆ ಮಾಡುವಂಥ ವಿಷಯ ಇದೆ. ಅದನ್ನು ಮುಂದುವರಿಸುತ್ತೇವೆ ಅಂತ ಹೇಳುವಂಥದ್ದು. ಆದರೆ ಇಲ್ಲಿ ಏನದಪ್ಪ ಅಂದರೆ 2-3 ವಿಷಯಗಳು ಯಡಿಯೂರಪ್ಪನ ಮಾಡಿದ್ದಾರೆ ಹಾಗೆ ಹೇಳುವಂಥದ್ದು ಅದು ಏನು ಎಷ್ಟು ಮಟ್ಟಿಗೆ ಮಾಡಿದರು, ಅದು ಎಷ್ಟು ಅನುಷ್ಠಾನಗೊಂಡಂತೆ ಅನ್ನೋದು ಆ ಮಾತು ಬೇರೆ. ಅದು ಹೇಳ್ತಾ ಇದ್ದಾರೆ ಅಶೋಕ್ ಅವರು. ನಮ್ಮಲ್ಲಿ ರೈತ ನಾಯಕರಿದ್ದಾರೆ, ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ ಅಂತೇಳಿ. ಅಡ್ಡಿ ಇಲ್ಲರಿ, ಮಾಡಿರಿ. ಆದರೆ ಸಿಂಪಲ್ ಕೇಳೋದಿಲ್ಲಪ್ಪ ಅಂತಂದ್ರೆ ಅಷ್ಟರ ನಿಮಗೆ ರೈತರ ಮೇಲೆ ಭಕ್ತಿ, ಪ್ರೀತಿ, ವಿಶ್ವಾಸ ಇತ್ತಪ್ಪ ಅಂದ್ರೆ ಅವ್ರಿಗೆ ಮಾರ್ಕೆಟ್ ಮಾಡಿಕೊಡೋದನ್ನಂತ ಯಾಕೆ ನೀವು ಹೇಳ್ತಾ ಇಲ್ಲ ಅಶೋಕ್ ಅವರ. ಅದೇ ಕಾಲಕ್ಕೆ ಮೋದಿ ಅವರ ಇದನ್ನು ಇವತ್ತು ರೈತರು ಸಹಿತ ಕೇಳಲಿಕ್ಕೆ ನಿಧಾನಕ್ಕೆ ಅವರಲ್ಲೂ ಹೆಸರುಗೊಳ್ತಾ ಇದ್ದಾರೆ.